ಬೈ ಎಲೆಕ್ಷನ್ನಲ್ಲಿ ಗೆದ್ಬಿಟ್ಟಿದ್ದೀವಿ, ಜನ ಓಟ್ ಹಾಕಿದ್ದಾರೆ. ಅಹಂಕಾರದಿಂದ ಬೀಗ್ತಾ ಇದೆ ಈ ಸರ್ಕಾರ. ಜನ ನಮ್ಮ ಪರವಾಗಿದಾರ್ರಿ, ನೀವ್ಯಾರ್ರಿ ಕೇಳಕ್ಕೆ ಪ್ರತಿಪಕ್ಷದವರು? ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದೀವಿ. ಯಾವ ಎಲೆಕ್ಷನ್ನಲ್ಲಿ ನೀವು ಗೆದ್ದಿದ್ದೀರಿ? ಎಲ್ಲಿದ್ದಾರೆ ನಿಮ್ಮ ಜನ? ನಾನು ಗೆಲ್ತೀನಿ. ನಿಮ್ಮ ಥರ ಹಣ ಖರ್ಚು ಮಾಡಿ ಗೆಲ್ಲೋದಾದ್ರೆ ನಾನು ಗೆಲ್ತೀನಿ. ಬಾಗಲಕೋಟೆಗೆ ಎಷ್ಟು ಖರ್ಚು ಮಾಡಿದ್ರಿ? ದಾವಣಗೆರೆಗೆ ಎಷ್ಟು ಖರ್ಚು ಮಾಡಿದ್ರಿ? ಇದಕ್ಕಿಂತ ಹಿಂದೆ ಬೈ ಎಲೆಕ್ಷನ್ ನಡೆದ್ವಲ್ಲ, ಶಿಗ್ಗಾಂವು, ಆಮೇಲೆ ಸೊಂಡೂರು, ಆಮೇಲೆ ಚನ್ನಪಟ್ಟಣ, ಎಷ್ಟು ಖರ್ಚು ಮಾಡಿದ್ರಿ? ದುಡ್ಡಿನಿಂದಲೇ ಗೆಲ್ಲಬೇಕು ಅಂತಂದ್ರೆ ನಾವು ಗೆಲ್ತೀವಿ. ನಾವು ಹಿಂದೆ ಗೆದ್ದಿದ್ದೀವಿ, 18 ಸೀಟ್ ಗೆದ್ದಿದ್ದೀವಿ 20ರಲ್ಲಿ. ಇದೆ ನಿಮಗೆ ಅಳತೆಗೋಲು? ಬೈ ಎಲೆಕ್ಷನ್ ಗೆದ್ದಿದ್ದೀವಿ, ಜನ ನಮ್ಮ ಕಡೆ ಇದ್ದಾರೆ, ಇದೆ ನಿಮ್ಮ ಅಳತೆಗೋಲು? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ? ಏನಕ್ಕೆ ಸಾಧನಾ ಸಮಾವೇಶ? ಯಾವ ಮಹಿಳೆಯರಿಗೆ ಏನು ಮಾಡಿದೀವಿ ಅಂತ ಇದು ಮಾಡ್ತಾ ಇದ್ದೀರಾ? ಎಲ್ಲಿದೆ ನಿಮ್ ಗ್ಯಾರಂಟಿ? ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ ಏನು ಕೊಡ್ತಾ ಇದ್ದೀರಿ? ಮಹಿಳೆಯರಿಗೆ 5,000 ರೂಪಾಯಿ, 5,000 ಕೋಟಿ ಅಕೌಂಟ್ಗೆ ಹಾಕಿದ್ದೀನಿ, ಎಲ್ಲಿದೆ ಲೆಕ್ಕ ಕೊಟ್ರಾ? ಹಾಗಾಗಿ ಈ ಸರ್ಕಾರ ಇರ್ರೆಸ್ಪಾನ್ಸಿಬಲ್ ಸರ್ಕಾರ, ಬೇಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ. ಬರೇ ಮುಖ್ಯಮಂತ್ರಿಗಳ ಕುರ್ಚಿಗೆ ಗುದ್ದಾಟ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ, ಏನಂತ? ಡೀಸೆಲ್ ಪೆಟ್ರೋಲ್ ಅನ್ನ ಮಿತವಾಗಿ ಬಳಸಿ, ಬಂಗಾರ ಅಗತ್ಯ ಇದ್ರೆ ಮಾತ್ರ ತೆಗೆದುಕೊಳ್ಳಿ, 1 ವರ್ಷ ಕಾಲ ಖರೀದಿ ಮಾಡಬೇಡಿ, ವಿದೇಶಿ ಪ್ರವಾಸ ಅನಿವಾರ್ಯ ಇದ್ರೆ ಮಾಡಬೇಡಿ, ಮತ್ತು ರಸಗೊಬ್ಬರಗಳನ್ನು ಕನಿಷ್ಠ ಒಂದು 50% ಅನ್ನ ಕಡಿಮೆ ಮಾಡಿ, ರಸಗೊಬ್ಬರನ ಸಾವಯವ ಕೃಷಿಯನ್ನ ಅಳವಡಿಸ್ಕೊಳ್ಳಿ. ಈ ತರ 5 ಕರೆಯನ್ನ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ? ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಪ್ರಧಾನಮಂತ್ರಿಯಾಗಿ ಭಾರತವನ್ನ ಉಳಿಸ್ಬೇಕು. ಇವತ್ತಿನ ಪ್ರಪಂಚದ ವಿದ್ಯಮಾನಗಳ ಮಧ್ಯದಲ್ಲಿ ಭಾರತವನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರೋದು. ಅದನ್ನು ಟೀಕೆ ಮಾಡೋದಾ? ಮನಮೋಹನ್ ಸಿಂಗ್ ಅವ್ರು ಕೊಟ್ಟಿರ್ಲಿಲ್ವಾ ಕರೆ? ನೆಹರು ಕರೆ ಕೊಟ್ಟಿರ್ಲಿಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಕರೆ ಕೊಟ್ಟಿರ್ಲಿಲ್ವಾ? ಇಂದಿರಾ ಗಾಂಧಿ ಅವ್ರು ಕರೆ ಕೊಟ್ಟಿರ್ಲಿಲ್ವಾ? ಎಲ್ಲದಕ್ಕೂ ಟೀಕೆ ಮಾಡದ? ಹಾಗಾಗಿ ಒಂದು ರಚನಾತ್ಮಕವಾಗಿ ಯೋಚನೆ ಮಾಡಿ, ಒಂದು ಕನ್ಸ್ಟ್ರಕ್ಟಿವ್ ಆಟಿಟ್ಯೂಡ್ನಲ್ಲಿ ಗೌರ್ಮೆಂಟ್ ಅನ್ನ ನಡೆಸಿ. ಹಾಗಾಗಿ ಈ ಸರ್ಕಾರ ಅತ್ಯಂತ ಕಡುಭ್ರಷ್ಟ ಸರ್ಕಾರ. ನಮಗೆ ಹೇಳ್ತಾ ಇದ್ರು 40% ಅಂತ, ಸಾಬೀತು ಮಾಡಕ್ ಆಗ್ಲಿಲ್ಲ ಬಿಡಿ. ನಿಮ್ದು ಎಷ್ಟು ಪರ್ಸೆಂಟ್ ಸರ್ಕಾರ? 60% ಸರ್ಕಾರ ಅಂತ ಜನ ಮಾತಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಕೆಂಪಯ್ಯ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅನೇಕ ಸರಿ ಮನವಿ ಕೊಟ್ಟಿದ್ದಾರೆ. ಕಮಿಷನ್, ಇದೊಂದು ಕಮಿಷನ್ ಸರ್ಕಾರ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು ಕೆಂಪಣ್ಣ ಅಂತೇಳಿ, ನಮ್ಮನ್ನ ರಾಜೀನಾಮೆ ಕೇಳಿದ್ರಿ. ನಿಮಗೆ ಎಷ್ಟು ಸರಿ ಕೇಳ್ಬೇಕು ನಾವು ರಾಜೀನಾಮೆನ? ಮನೆ ಮಾತಾಗಿದೆ ಭ್ರಷ್ಟಾಚಾರ ಅನ್ನೋದು. ರಿಜಿಸ್ಟ್ರೇಷನ್ 1 ಅಡಿಗಿಷ್ಟು ಬೆಲೆ ಏರಿಕೆ ಬಿಡಿ, ಎಷ್ಟು ಬೆಲೆ ಏರಿಕೆ ಮಾಡಿದಿರಿ? ನಮ್ಮ ಬೆಲೆ ಏರಿಕೆ ಹೇಳ್ತಾ ಇದ್ರಿ, ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಅಂತ. ಬೇರೆ ದೇಶಗಳಲ್ಲಿ ಎಷ್ಟು ಏರಿಕೆ ಮಾಡಿದ್ದಾರೆ? 40 ರೂಪಾಯಿ, 50 ರೂಪಾಯಿ, 19 ರೂಪಾಯಿ, 22 ರೂಪಾಯಿ. ಬೇರೆ ದೇಶಗಳಲ್ಲಿ ಎಷ್ಟು? ದಿ ಲಾಸ್ಟ್ ಅಂಡ್ ಲೀಸ್ಟ್ ಹೆಚ್ಚಿಗೆ ಮಾಡಿರೋ ದೇಶ ಅಂತ ಹೇಳಿದ್ರೆ ಭಾರತ. ಅಷ್ಟು ಸೆನ್ಸಿಬಲ್ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ. ಜನಕ್ಕೆ ಕಷ್ಟ ಆಗಬಾರ್ದು ಅಂತ ಅಷ್ಟು ಸೆನ್ಸಿಬಲ್ ಪ್ರಧಾನಮಂತ್ರಿ. ನಿಮ್ಮ ಸರ್ಕಾರ ಹೆಂಗಿದೆ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಬೆಲೆ ಏರಿಕೆ ಹೆಂಗೆ ಹೆಚ್ಚು ಮಾಡಿದಿರಿ. ಬಸ್ ಫೀಸು ಬಸ್ ದರ 14%, ಮೆಟ್ರೋ 15%, ಮಿಲ್ಕ್ ಪ್ರೈಸು 3 ರೂಪಾಯಿ 85 ಪೈಸೆ,
ಪವರ್ ಚಾರ್ಜಸ್ಸು 29.7%, ಡೀಸೆಲ್ ಪ್ರೈಸ್ ಹೈಕ್ ನೀವಿದ್ದಾಗ 11 ರೂಪಾಯಿ ಹೆಚ್ಚು ಮಾಡಿದ್ದೀರಿ, 3 ಸರಿ ಹೆಚ್ಚು ಮಾಡಿರೋದು ಸೇರಿ. ಗಾರ್ಬೇಜ್ ಮೇಲೆ, ಕಸದ ಮೇಲೆ ಟ್ಯಾಕ್ಸು, ಆಮೇಲೆ ವಾಟರ್ ಕುಡಿಯೋ ನೀರಿನ ಮೇಲೆ ಟ್ಯಾಕ್ಸು, ಲಿಕ್ಕರ್ ಎಷ್ಟು ಪರ್ಸೆಂಟು, 20% ಹೆಚ್ಚು ಮಾಡಿದ್ದೀರಿ. ಗಾಡಿಗೆ ಹಾಕೋದಕ್ಕೂ ಡೀಸೆಲ್ ಪೆಟ್ರೋಲ್ಗೆ ದರ ಹೆಚ್ಚು ಮಾಡಿದ್ರಿ, ಬಾಡಿಗೆ ಹಾಕುವಂಥದ್ದು ಇದಕ್ಕೂ ಕೂಡ ನೀವು ಇದನ್ನು ಹೆಚ್ಚು ಮಾಡಿದ್ರಿ. ಸೆಸ್ ಆನ್ ಪರ್ಚೇಸ್ ಆಫ್ ನ್ಯೂ ವೆಹಿಕಲ್ಸ್, ಹೊಸ ಕಾರ್ನ ಹೊಸ ಬೈಕ್ಗಳನ್ನು ಪರ್ಚೇಸ್ ಮಾಡೋವಂಥದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರಿ. ಪ್ರಾಪರ್ಟಿ ಟ್ಯಾಕ್ಸ್ ಹಾಕಿದ್ರಿ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ 22% ಹೆಚ್ಚು ಮಾಡಿದ್ರಿ. ಹೀಗೆ ದರ ಹೆಚ್ಚಿಗೆ ಮಾಡೋದು ಸರಣಿ ದರವನ್ನು ಹೆಚ್ಚು ಮಾಡಿದ್ರಿ. ಕೇಂದ್ರ ಸರ್ಕಾರ ಹೆಚ್ಚು ಮಾಡಿ ಎಲ್ಲಿ ಹೆಚ್ಚು ಮಾಡಿ, ಯಾವ ಪುರುಷಾರ್ಥಕ್ಕೆ? ಈ ಸರ್ಕಾರ ಟೋಟಲಿ ಏನು ಅಭಿವೃದ್ಧಿನೇ ಮಾಡಿಲ್ಲ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಹಾಗಾಗಿ ಸಾಧನಾ ಸಮಾವೇಶವನ್ನು ನಿಲ್ಲಿಸಿ ಮೊದಲು ಜನರ ಗೋಳನ್ನು ಕೇಳಿ. ನಿಮ್ಮ ಉಸ್ತುವಾರಿ ಸಚಿವರಿಗೆ ಪ್ರವಾಸ ಮಾಡೋಕ್ಕೆ ಹೇಳಿ. ರಸ್ತೆ ಗುಂಡಿಗಳನ್ನು ಮುಚ್ಚಿ, ನಿಮ್ಮ CM ಕುರ್ಚಿ ಯಾರು ಬೇಗ ಆಗಬೇಕು ಬದಲಾಯಿಸೋದಾದ್ರೆ ಬದಲಾಯಿಸಿ, ಇಲ್ಲಾಂದ್ರೆ ಮುಂದುವರಿಸ್ಬೇಕಂದ್ರೆ ಮುಂದುವರಿಸಿ. ನಮಗೆ ಅದೇನು ಗೋಜು ಬೇಕಾಗಿಲ್ಲ. ಕರ್ನಾಟಕದ ಜನರ ಗೋಳನ್ನು ಕೇಳಿ. ಇದನ್ನು ನಾನು ಕೇಳ್ತಾ ಇದ್ದೀನಿ. ಈಗ ಅದನ್ನೇ ಕೇಳ್ತಾ ಇದ್ದೀವಿ, ನಾವು ಸದನಗಳಲ್ಲಿ ಕೇಳ್ತಾ ಇದ್ದೀವಿ, ಅವರು ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಹೇಳ್ತಾ ಇದ್ದೀವಿ, ಓವರಾಲ್ ಒಂದು ಶ್ವೇತಪತ್ರವನ್ನು ಹೊರಡಿಸಿ. ನಾವು ಹೋಗ್ತೀವಿ. ನಾವಿದ್ದಾಗ ನಾವು ಏನೇನು ಸಾಧನೆ ಮಾಡಿದೀವಿ ಕೊಟ್ಟಿದ್ದೀವಿ. ಇವ್ರು ಏನು ಸಾಧನೆ ಮಾಡಿದ್ದಾರೆ ಹೇಳಿ? ಯಾವ ಗುಂಡಿ ಮುಚ್ಚಿದ್ದಾರೆ? ಬೆಳಗಾವಿಗೆ ಏನು ಕೊಟ್ಟಿದ್ದಾರೆ? ಗುಲ್ಬರ್ಗಕ್ಕೆ ಏನು ಕೊಟ್ಟಿದ್ದಾರೆ? ರೈತರಿಗೆ ಏನು ಕೊಟ್ಟಿದ್ದಾರೆ ಹೇಳಿ? ಸಾಧನಾ ಸಮಾವೇಶ ಆಮೇಲೆ ಮಾಡಿ. ರೈತರಿಗೆ ಕೊಡೋದನ್ನು ರದ್ದು ಮಾಡಿದ್ರಿ. ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇದ್ದಾಗ ರೈತರಿಗೆ 4,000 ರೂಪಾಯಿ ಕೊಡ್ತಾ ಇತ್ತು, ಕೇಂದ್ರ 6,000 ರೂಪಾಯಿ ಕೊಡ್ತಿತ್ತು. ಅದನ್ನು ರದ್ದು ಮಾಡಿದ್ರಿ. ಟೆಕ್ಸ್ಟ್ ಬುಕ್ ಸರಿಯಾಗಿ ಕೊಡ್ತಾ ಇಲ್ಲ ಶಾಲಾ ಮಕ್ಕಳಿಗೆ, ಸಾಕ್ಸ್ ಶೂಸ್ ಕೊಡ್ತಾ ಇಲ್ಲ. ಬೆಳಗಾವಿ ಕರ್ನಾಟಕದಲ್ಲಿ ಎಲ್ಲಿ ಇರದೆ ಇನ್ನೆಲ್ಲಿದೆ? ಬೆಳಗಾಂನಲ್ಲಿ ಇದೆ ಅನ್ನೋದಕ್ಕೆ ಅದಕ್ಕೆ ತರಬೇಕಾ? ಬೆಳಗಾಂ ಕರ್ನಾಟಕದಲ್ಲಿ ಇದೆ ಅನ್ನೋದಕ್ಕೆ ಅದಕ್ಕೆ ತರಬೇಕಾ? ಕಾಯ್ದೆ ಇದೆ, ಕಾನೂನಿದೆ. ಇದಕ್ಕಿಂತ ಇನ್ನೇನು ತರಬೇಕು? ಸರ್, ಈಗ ಬೆಳಗಾಮು ಕರ್ನಾಟಕದಲ್ಲಿ ಇದೆ ಅಂತ ಅನ್ನೋಕೆ ತರಬೇಕಾ? ಅದನ್ನೇ ಹೇಳ್ತಾ ಇದ್ದೀನಲ್ಲ. ಮೇಯರ್ ಆಗ್ಲಿ, ನಾನಾಗ್ಲಿ, ನಮ್ಮ ಸಂಜಯ್ ಪಾಟೀಲ್ರಾಗ್ಲಿ, ಬೆಳಗಾಂ ಕರ್ನಾಟಕದ ಒಂದೊಂದು ಇಂಚನು ಕೂಡ ಬೆಳಗಾಂ ಕರ್ನಾಟಕದ್ದು ಹೇಳ್ತಾ ಇದೀವಲ್ಲ. ಹೇಳ್ತಾರೆ, ಅವ್ರೇ ಕೇಳಲ್ಲ. ಹೇಳ್ತಾರೆ. ಮಾತಾಡ್ತೀನಿ ನಾನು, ಮಾತಾಡ್ತೀನಿ. ಈಗ ಮಾತಾಡ್ತೇನೆ. ಅಲ್ಲಲ್ಲ, ಅದ್ರ ಅಗತ್ಯ ಇದ್ರೆ ನೋಡೋಣ. ಬೆಳಗಾಂ ಕರ್ನಾಟಕದ್ದು ಅನ್ನಕ್ಕೆ ಚರ್ಚೆನೇ ಬೇಕಾಗಿಲ್ಲ.
ನಾನೇನು ಹೇಳ್ತಾ ಇದ್ದೀನಿ, ಒಂದ್ ಲೈನ್ ಹೇಳ್ತೇನೆ, ಆಮೇಲೆ ಪ್ರಶ್ನೆ ಕೇಳಿ. ಬೆಳಗಾಂ ಕರ್ನಾಟಕದ್ದು ಅನ್ನಕ್ಕೆ ಚರ್ಚೆನೇ ಬೇಕಾಗಿಲ್ಲ. ಓಕೆ, ಏನಂತ ಅಲ್ಲ, ಠರಾವ್ ಉದಾಹರಣೆ ಕಾಯ್ದೆಯಲ್ಲಿದೆ, ಬೆಳಗಾಂ ಕರ್ನಾಟಕದ್ದು ಅಂತ ಇದೆ, ಮತ್ ಮಾಡ್ಬೇಕಂತ ಕೇಳಿರ್ಬೋದು. ಕರ್ನಾಟಕದ್ದೇ ಇದು, ಇದ್ರ ಮತ್ ಮಾಡ್ಬೇಕಾ ಅಂತ ಕೇಳಿರ್ಬೋದು. ಈ ವಿಷಯದ ಬಗ್ಗೆ ನಾವು ತೀರ್ಮಾನ ತಗೋತೀವಿ. ನಾನೇ ಆ ವಿಷಯ ನನಗೆ ಗೊತ್ತಿಲ್ಲ. ನಮ್ಮ ಖಾನಾಪುರ ಶಾಸಕರು ಬಂದಿಲ್ಲ, ಅಟೆಂಡ್ ಆಗಿಲ್ಲ ಅನ್ನೋ ವಿಷಯ ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ಖಾನಾಪುರ ಶಾಸಕರು ಇದು ಬರುತ್ತೆ ಕಾರ್ಪೊರೇಷನ್. ನಾನು ಮಾತಾಡ್ತೀನಿ. ಅಲ್ಲಲ್ಲ, ಠರಾವ್ನ ಅಗತ್ಯ ಇದೆಯಾ ಅಂಥೇಳಿ ಕೇಳಿಬಿಟ್ಟು ನಾವು ಅದೇ ಹೇಳ್ತೀನಿ. ಅದು ಅಗತ್ಯ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಬೆಳಗಾಂ ಕರ್ನಾಟಕದ್ದು, ಜನ ಕರ್ನಾಟಕದವರು, ನೀರು ಕರ್ನಾಟಕದ್ದು, ಗಾಳಿ ಕರ್ನಾಟಕದ್ದು, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಇದ್ರ ಬಗ್ಗೆ ಹೇಳ್ತೀನಿ ವಿಷಯ ಇದ್ರ ಬಗ್ಗೆ ಚರ್ಚೆ ಇಲ್ಲ. ಒಂದ್ ವೇಳೆ ಅಗತ್ಯ ಇದೆ ಅಂತಂದ್ರೆ ನಾವು ತೀರ್ಮಾನ ತಗೋತೀವಿ. ಬೆಳಗಾವಿ ಮಹಾನಗರ ಪಾಲಿಕೆ ಮಾಡಿದ ಪಕ್ಷ ಇದೆ. 41 PIDES ಅಕ್ರಮವಾಗಿ ಮಾಡಿದ್ದಾರೆ ಅಧಿಕಾರಿಗಳು, ಅವ್ರು ಹಾಕೊಂಡಿದ್ದಾರೆ ಸಭೆಗಳಲ್ಲಿ ಅಕ್ರಮ ಮಾಡಿದಂತ. ಆದ್ರೂ ನೀವು ಆಡಳಿತ ಪಕ್ಷ ಕ್ರಮ ತಗೊಂಡಿಲ್ಲ. ನೋಡಿ, ಅದ್ರ ಬಗ್ಗೆ ನನಗೆ ವಿವರ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಈ ವಿಷಯ ಬಗ್ಗೆ ಪತ್ರಿಕಾಗೋಷ್ಠಿ ನಾನು ಕರಲಿಲ್ಲ. ಕರ್ನಾಟಕದಲ್ಲಿ ಈ ಸರ್ಕಾರ ಭ್ರಷ್ಟ ಸರ್ಕಾರ, ನಿಷ್ಕ್ರಿಯ ಸರ್ಕಾರ, ಅಭಿವೃದ್ಧಿ ವಿರೋಧಿ ಸರ್ಕಾರ, ಜನವಿರೋಧಿ ಸರ್ಕಾರ. ಇವತ್ತು ನೀವು ಕಾರ್ಪೊರೇಷನ್ ನಿಂದ ಏನೇ ವಿದ್ಯೆ ಇದ್ರೆ ನಾನು ಚರ್ಚೆ ಮಾಡಿ ಅಲ್ಲ, ಅದು ಸಮಸ್ಯೆನೇ ಅಲ್ಲ. ಮಾತಾಡೋದೇನ್ ಬಂತು? ಕರ್ನಾಟಕ ಬೆಳಗಾವಿ ಕರ್ನಾಟಕದ್ದು ಸಮಸ್ಯೆನೇ ಇಲ್ಲ, ಮಾತಾಡೋದೇನ್ ಬಂತು? ಸಮಸ್ಯೆ ಬಹಳ ಇದಾವೆ, ಈ ಸರ್ಕಾರ ಬಗೆಹರಿಸ್ತಾ ಇಲ್ಲ. ನಮ್ಮ ಬೆಳಗಾಂ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಬೆಳಗಾಂ ಆಗ್ಬೇಕು ಅಂತಿದೆ. ಎಲ್ಲಿದ್ದಾರೆ? ಎಲ್ಲಿ ಜೀವಂತವಾಗಿದ್ದಾರೆ ಇಲ್ಲಿನ ಸಚಿವರು? ಏನ್ ಮಾಡ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದ್ದಾರೆ? ಸುವರ್ಣಸೌಧ ಕಟ್ಟಿದ್ ನಾವ್ ಯಾಕೆ? ಬೆಳಗಾಂ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಬೆಳಗಾಂ ಆಗ್ಬೇಕು ಅನ್ನುವಂತ ಉದ್ದೇಶಕ್ಕೆ ನಾವು ಸುವರ್ಣಸೌಧ ಕಟ್ಟಿದ್ದು. ಇವ್ರೇನ್ ಮಾಡ್ತಾ ಇದ್ದಾರೆ? ಬೆಳಗಾವಿ ನಮ್ ಸರ್ಕಾರನೇ ಮಾಡಿದ್ದು. ಬೆಳಗಾವಿಯನ್ನ ನೆಕ್ಸ್ಟ್ ಬೆಂಗಳೂರು ನೆಕ್ಸ್ಟ್ ನಾವು ಮಾಡ್ಬೇಕು ಅಂತ ನಾವು ಮಾಡಿದ್ವಿ. ಇವ್ರೇನ್ ಮಾಡ್ತಾ ಇದ್ದಾರೆ? ಎಲ್ಲಿದ್ದಾರೆ ಸಚಿವರು? ಏನ್ ಮಾಡ್ತಾ ಇದ್ದಾರೆ? ಇದನ್ನ ಕೇಳಕ್ಕೋಸ್ಕರ ನಾ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದೆ. ಅಂತ ಯಾರು ಹೇಳ್ತಾರೆ? ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಾರೆ. ಸುಳ್ಳದು. ನಮ್ಮ ಕಾಲದಲ್ಲಿ ಯಾಕೆ ಹೋರಾಟ ಮಾಡಲಿಲ್ಲ KSRTC ಹಂಗಾರೆ? ನಾವು ಬಗೆಹರಿಸಿದೀವಿ ಅವತ್ತು. ನೀವು ನೋಡಿ, ನಾವು ಅವತ್ತು ಬಗೆಹರಿಸಿದ್ವಿ. ನಾವು ಸಮಸ್ಯೆಯನ್ನ ಬಗೆಹರಿಸಿದೀವಿ. ಇವ್ರ ಕಾಲದಲ್ಲಿ ಈ ಸಮಸ್ಯೆ ಬಂದಿದೆ, ಉತ್ತರ ಕೊಡ್ಲಿ, ಬಗೆಹರಿಸ್ಲಿ. ರಸ್ತೆನಲ್ಲೆಲ್ಲ ಬಸ್ಗಳು ಕೆಟ್ಟ ನಿಲ್ತಾ ಇದಾವಲ್ಲ, ಯಾಕೆ? ಚಾಲಕರು ಮತ್ತೆ ಕಂಡಕ್ಟರ್ ಎಲ್ಲರೂ ಸ್ಟ್ರೈಕ್ ನಿಲ್ತಾ ಇದಾರಲ್ಲ, ಯಾಕೆ? ಉತ್ತರ ಕೊಡ್ಲಿ. ಧನ್ಯವಾದ. ಅದೇ ಹೇಳಿದ್ನಲ್ಲ, ಇವತ್ತು 90 ಪೈಸೆ ಹೆಚ್ಚಾಗಿರ್ಬೋದು. ನೀವು ಅಂತಾರಾಷ್ಟ್ರೀಯವಾಗಿ ಬೇರೆ ಬೇರೆ ದೇಶಗಳ ಬೆಲೆಯನ್ನು ನೋಡಿ. ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಕೂಡ ನೀವು ನೋಡಿ.
ಉದ್ದೇಶಪೂರ್ವಕವಾಗಿ ಅಂತೂ ಹೆಚ್ಚಾಗ್ತಾ ಇಲ್ಲ. ಹಾಗಾಗಿ ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾಕೆ ಹೆಚ್ಚಾಗ್ತಾ ಇದೆ. ಇವತ್ತು 60 ರೂಪಾಯಿ 60-70 ಡಾಲರ್ಗೆ ಸಿಗಬೇಕಾಗಿರ್ತಕ್ಕಂಥ ಕ್ರೂಡ್ ಆಯಿಲ್ $110-120 ರೇಟ್ ಹೆಚ್ಚಾಗಿದೆ. ಇದಕ್ಕೇನು ಮಾಡಬೇಕು? ಇದು ಬರೇ ಭಾರತದ ಸರ್ಕಾರ ಅಲ್ಲ, ಈವನ್ ಅಮೇರಿಕ, ರಷ್ಯಾ ಸರ್ಕಾರಗಳು ಕೂಡ, ಚೈನಾ ಕೂಡ. ಚೈನಾದಲ್ಲಿ ಏನಿದೆ ಡೀಸೆಲ್ ಪೆಟ್ರೋಲ್ ಬೆಲೆ, ಭಾರತದ್ದೇನಿದೆ? ಹಾಗಾಗಿ ಟೀಕೆ ಮಾಡಬೇಕು. ನರೇಂದ್ರ ಮೋದಿಜಿಯವರು ಯಾವ ಪುರುಷಾರ್ಥಕ್ಕೆ ಅಂತ ಕಾಂಗ್ರೆಸ್ನವ್ರು ಕೇಳೋದು ಬಿಟ್ಟು ನಮ್ಮ ದೇಶದ ಜನ ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಲ್ಲ, ಪೆಟ್ರೋಲ್ ಡೀಸೆಲ್ನ ಸಮಸ್ಯೆ ಅಥವಾ ಇನ್ನ LPG ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರವಾಗಿ ಏನು ಪ್ರವಾಸ ಕೈಗೊಂಡಿದ್ದಾರೆ, ಅದರ ಟ್ರೇಡ್ ಅಗ್ರಿಮೆಂಟ್ಸ್ ಏನಿದೆ, ಜನ ಖುಷಿ ಇದ್ದಾರೆ. ಕಾಂಗ್ರೆಸ್ ಬಿಟ್ಟು, ಪಾಕಿಸ್ತಾನ ಬಿಟ್ಟು. ಧನ್ಯವಾದ. ಥ್ಯಾಂಕ್ ಯು.